ರಾಜ್ಯದಲ್ಲಿ ಧಮ್ಕಿ ವೀರರ ಹಾವಳಿ ಮಿತಿ ಮೀರಿದಂತೆ ಕಾಣಿಸ್ತಾ ಇದೆ. ಪೊಲೀಸರ ಭಯವಿಲ್ಲದೆ ಸರ್ಕಾರಿ ಅಧಿಕಾರಿಗಳ ಮೇಲೆಯೇ ಪೌರುಷ ತೋರಿಸುತ್ತಿದ್ದಾರೆ. ಚಪ್ಪಲಿ ರಾಜೀವ ನಾಪತ್ತೆಯಾಗಿರೋ ಹೊತ್ತಲ್ಲೇ ಮತ್ತೊಬ್ಬನ ಬೆಂಕಿ ವಿಡಿಯೋ ಹೊರಬಿದ್ದಿದೆ. ಅವರು ತಲೆಮರೆಸಿಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಪೊಲೀಸ್ ಠಾಣೆಗಳು ಮತ್ತು ಕಾಂಗ್ರೆಸ್ ಕಚೇರಿ ಆಗಿದೆ. ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ. ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ಅಧಿಕಾರದ ಮದ, ಹಣದ ದೌಲತ್ತು ಒಮ್ಮೊಮ್ಮೆ ಯಾವ ನೀಚ ಮಟ್ಟಕ್ಕೂ ಮನುಷ್ಯನನ್ನ ಇಳಿಸ್ಬಿಡುತ್ತೆ. ನಾವು ಏನ್ ಮಾಡಿದ್ರೂ ನಡೆಯುತ್ತೆ, ನಮ್ಮನ್ನ ಯಾರೂ ಕೇಳೋರಿರಲ್ಲ ಅನ್ನೋ ಮನಸ್ಥಿತಿ ನೀಚ ಕೆಲಸಗಳನ್ನ ಮಾಡಿಸುತ್ತೆ. ಪ್ರಕರಣ ದಾಖಲಾಗಿ 4 ದಿನ ಕಳೆದರೂ ಈವರೆಗೂ ರಾಜೀವ್ ಗೌಡನನ್ನ ಬಂಧಿಸಲು ಸಾಧ್ಯವಾಗಿಲ್ಲ. ಪೊಲೀಸರು ಕೂಡ 3 ತಂಡ ಮಾಡಿಕೊಂಡು ಎಲ್ಲಾ ಕಡೆ ಹುಡುಕಾಟ ನಡೆಸ್ತಿದ್ದೀವಿ ಅಂತ ಹೇಳ್ತಲೇ ಇದ್ದಾರೆ. ಹೀಗಾಗಿ ಪೊಲೀಸರ ಕಾರ್ಯವೈಖರಿ ಮೇಲೆಯೇ ಈಗ ಅನುಮಾನ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಸರ್ಕಾರದ ಪ್ರಭಾವಿ ಸಚಿವರುಗಳು ಪೊಲೀಸರ ಮೇಲೆ ಬಂಧಿಸದಂತೆ ಒತ್ತಡ ತರ್ತಿದ್ದಾರಾ ಅನ್ನೋ ಶಂಕೆಯೂ ವ್ಯಕ್ತವಾಗಿದೆ. ಚಪ್ಪಲಿ ರಾಜೀವ್ ಗೌಡನ ಹುಚ್ಚಾಟ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಎಫ್ಐಆರ್ ದಾಖಲಾಗಿ 4 ದಿನವಾದ್ರೂ ಇನ್ನೂ ಬಂಧಿಸಿಲ್ಲ ಅಂತ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ನಾಯಕರ ಮೇಲೆ ಮುಗಿಬೀಳುತ್ತಿದ್ದಾರೆ. ವಿಳಂಬ ಇಲ್ಲ ರೀ. ಟೀಮ್ ಮಾಡಿ ಅವರೆಲ್ಲ ತಪ್ಪಿಸ್ಕೊಂಡು ಹೋಗಿದ್ದಾರೆ. ಅವರಿಗೆ ಟೀಮ್ ಮಾಡಿ ಬಿಟ್ಟಿದ್ದಾರೆ. ಹುಡುಕೊಂಡು ಕರ್ಕೊಂಡು ಬರ್ತಾರೆ. ಅವರಿಗೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹೆಜ್ಜೆ ಇಟ್ಟ ಮೇಲೆ ಇಡೀ ಕರ್ನಾಟಕ ಒಂದು ರೀತಿ ಉರಿಯುವ ಮನೆಯಾಗಿದೆ. ಮತ್ತೊಂದೆಡೆ ಹಿರಿಯ ಪೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶದಲ್ಲಿ ಸಿಎಂ ಭಾಗಿಯಾಗಿದ್ರು. ಈ ವೇಳೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಉಗ್ರರನ್ನ ಹಿಡಿಯೋ ನಮ್ಮ ಪೊಲೀಸರಿಗೆ ರಾಜೀವ್ ಗೌಡನನ್ನ ಬಂಧಿಸಲು ಸಾಧ್ಯವಾಗಲ್ವಾ ಅಂತ ಪ್ರಶ್ನೆಗಳು ತೂರಿ ಬಂದ್ವು. ಈ ವೇಳೆ ಪ್ರತಿಕ್ರಿಯಿಸಿದ ಸಿಎಂ, ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲು ಹೇಳಿದ್ದೇನೆ, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಸಮಜಾಯಿಷಿನೂ ಕೊಟ್ರು. ಅವರು ತಲೆಮರೆಸಿಕೊಂಡಿದ್ದಾರೆ. ಕಾನೂನು ಪ್ರಕಾರವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಯಾರು ಕಾನೂನಿಗಿಂತ ಮೇಲೂ ಇಲ್ಲ, ಕೆಳಗಡೆನೂ ಇಲ್ಲ. ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಅವ್ರು ಯಾರು ನಮ್ಮ ಪಾರ್ಟಿಯವರಾಗಲಿ ಯಾವ ಪಾರ್ಟಿಯವರಾಗಲಿ. ಈ ಎಲ್ಲ ರಾಜಕೀಯ ಜಟಾಪಟಿಗಳ ಮಧ್ಯೆ ಪೊಲೀಸರ ಆಕ್ಷನ್ಗೆ ಚಳ್ಳೆಹಣ್ಣು ತಿನ್ನಿಸಲು ರಾಜೀವ್ ಗೌಡ ಮುಂದಾಗಿದ್ದಾನೆ. ಚಿಂತಾಮಣಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ಮುಂದೂಡಿಕೆಯಾಗಿದೆ. ಬಗೆದಷ್ಟು ಬಯಲಾಗ್ತಿದೆ ರಾಜೀವ್ ಗೌಡನ ಕರಾಳತೆ. ಈಗಾಗಲೇ ರಾಜೀವ್ ಗೌಡನಿಂದ ಕಾಂಗ್ರೆಸ್ ನಾಯಕರಿಗೆ ಬಿಸಿ ಮುಟ್ಟಿದೆ. ಈ ಮಧ್ಯೆ ಈತನ ಒಂದೊಂದೇ ಕರ್ಮಕಾಂಡಗಳು ಹೊರಬರತೊಡಗಿವೆ. ಮತ್ತೊಬ್ಬ ಮಹಿಳೆ ಆಶಾಲತಾ ಜಮೀನು ವಿಚಾರಕ್ಕೆ ರಾಜೀವ್ ಗೌಡ ನನಗೆ ಕಿರುಕುಳ ನೀಡಿದ್ದಾನೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಎಲ್ಲ ಚೆಕ್ ಬೌನ್ಸ್ ಆಗಿರ್ತವೆ. ಈತನ ಹತ್ರ ಸುಮಾರು ನಾನು ಡಿಲ್ವರಿಗಂತ ಹೋಗಿ ಸರ್, ಡಿಲ್ವರಿ ಆಗೋ ತನಕ ಅವ್ನ ಆಫೀಸ್ ಸುತ್ತಿದ್ದೀನಿ, ಅವ್ನ ಕಣ್ಣೇ ಬಂದಿಲ್ಲ ಸರ್. ಲಾಸ್ಟಲ್ಲೇ ಆಗಿಲ್ಲ, ನಮ್ಮ ಕೈಯಲ್ಲಿ ಆಗಿಲ್ಲ ಅಂದಾಗ ನಾವು ಹೋಗಿ GPA ಕ್ಯಾನ್ಸಲ್ ಮಾಡಿರ್ತೀನಿ ಸರ್. ಪೇಪರ್ ಪಬ್ಲಿಕೇಶನು ಮತ್ತು ನೋಟಿಸ್ ಕೊಟ್ಟು ಅವ್ನು GPA ಕ್ಯಾನ್ಸಲ್ ಮಾಡಿ ತಂಬಿಟ್ಟು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲೇ GPA ಕ್ಯಾನ್ಸಲ್ ಮಾಡಿರ್ತೀನಿ. ಸುಮಾರು ಒಂದು 13 ವರ್ಷಗಳಿಂದ ಕೇಸು ಕೋರ್ಟು ಅಂತ ಸುತ್ತಾ ಇದ್ದೀನಿ ಸರ್. ನನಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಸರ್. ಇವಾಗ ಫೈನಲಲ್ಲಿ ಜಡ್ಜ್ಗಳನ್ನೇ ಅವ್ನು ಬುಕ್ಕಿಂಗ್ ಮಾಡ್ತಾನಂತೆ ಸರ್. ಇವಾಗ ಜಡ್ಜ್ಗಳನ್ನ ಬುಕ್ ಮಾಡ್ತಾನಂತೆ. ಇಲ್ಲಿ ಗೆದ್ದಿಲ್ಲ ಅಂದ್ರೆ ಪರವಾಗಿಲ್ಲ, ಹೈಕೋರ್ಟ್ಗೆ ಹೋಗ್ತಾನಂತೆ ಸರ್. ಇನ್ನು ತನಗೆ ರಾಜೀವ್ ಗೌಡ ಧಮಕಿ ಹಾಕಿದ್ದ ಆಡಿಯೋ ವೈರಲ್ ಬಳಿಕ ಸಾಕಷ್ಟು ಭಯಭೀತರಾಗಿದ್ದ ಪೌರಾಯುಕ್ತೆ ಅಮೃತಾ ಗೌಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ರಾಜೀವ್ ಗೌಡ ನನಗೆ ಯಾವುದೇ ಕ್ಷಮಾಪಣೆ ಕೇಳಲಿಲ್ಲ, ಘಟನೆಯಿಂದ ನನ್ನ ಇಡೀ ಕುಟುಂಬ ಆತಂಕಕ್ಕೀಡಾಗಿತ್ತು ಅಂತ ಅಳಲು ತೋಡಿಕೊಂಡಿದ್ದಾರೆ. ಇಲ್ಲ ಸರ್, ಅದು ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಂದ ಗೊತ್ತಾಗಿದೆ. ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ. ಸೊ ನಮ್ಗೆ ಯಾವ ಕಾಲು ಬಂದಿಲ್ಲ ಸರ್. ಸರ್, ಫಸ್ಟ್ ಅದು ಭಯ ಆಗಿದ್ದು ನಿಜ. ನಮ್ಮ ತಂದೆ ತಾಯಿ ಸ್ವಲ್ಪ ಅದು, ಆಮೇಲೆ ಇದು ಈ ಥರ ಎಲ್ಲ ಇನ್ಸಿಡೆಂಟ್ಸ್ ಇದೆ, ತುಂಬ ಕೇಸ್ ಆಲ್ರೆಡಿ ಫೈಲ್ ಆಗಿದೆ ಅಂತೆಲ್ಲ ಕೇಳಿದಾಗ ಸ್ವಲ್ಪ ಭಯ ಪಟ್ಟಿದ್ದು ನಿಜ. ಬಟ್ ನಮ್ಮ ತಂದೆ ತಾಯಿ ನಮ್ಮ ಜೊತೆನೇ ಇದ್ದಾರೆ. ಸೊ ಈಗ ಧೈರ್ಯವಾಗಿದ್ದಾರೆ ಸರ್. ಸಿಎಂ ತವರಲ್ಲೂ ಮಹಿಳಾ ಅಧಿಕಾರಿಗೆ ಧಮಕಿ, ಸರ್ಕಾರಿ ಅಧಿಕಾರಿ ಮೇಲೆ ದರ್ಪ. ಶಿಡ್ಲಘಟ್ಟ ಪ್ರಕರಣ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಈ ಘಟನೆ ಮಾಸುವ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲೇ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಲಾಗಿದೆ. ಮೈಸೂರಿನ ವರುಣಾ ಹೋಬಳಿ ಗುಡಮಾದನಹಳ್ಳಿಯಲ್ಲಿ ನಿಮಾನ್ಸ್ ಮಾದರಿಯ ಆಸ್ಪತ್ರೆ ನಿರ್ಮಿಸಲು ಸರ್ಕಾರ ಜಮೀನು ಮಂಜೂರು ಮಾಡಿತ್ತು.
ಅಲ್ಲದೆ ಇದು ಸಿಎಂ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಕೂಡ ಆಗಿದೆ. ಸರ್ಕಾರದ ಜಮೀನಿನಲ್ಲಿ ಪುಟ್ಟಸ್ವಾಮಿ ಅನಧಿಕೃತವಾಗಿ ಅಡಿಕೆ ತೋಟ ನಿರ್ಮಿಸಿಕೊಂಡಿದ್ದ. ಹೀಗಾಗಿ ಸ್ಥಳ ಪರಿಶೀಲನೆಗೆ ಅಂತ ಸ್ಥಳಕ್ಕೆ ಪಿಡಿಒ ಭವ್ಯ ತೆರಳಿದ್ರು. ಈ ವೇಳೆ ಪುಟ್ಟಸ್ವಾಮಿ ಮಹಿಳೆ ಅನ್ನೋದನ್ನು ನೋಡದೆ ಅವಾಚ್ಯವಾಗಿ ನಿಂದಿಸಿದ್ದೂ ಅಲ್ಲದೆ ಹಲ್ಲೆಗೆ ಮುಂದಾಗಿದ್ದಾನೆ. ಇಷ್ಟಕ್ಕೆ ಸುಮ್ಮನಾಗದೆ ಆ ವ್ಯಕ್ತಿ ಮೊಬೈಲ್ ಕಿತ್ಕೊಂಡು ದೃಶ್ಯ ಡಿಲೀಟ್ ಮಾಡೋಕ್ಕೂ ಯತ್ನಿಸಿದ್ದಾನೆ. ವರುಣಾ ಕ್ಷೇತ್ರದಲ್ಲಿ ಅಧಿಕಾರಿಗಳ ಮೇಲೆ ಭೂಮಾಲೀಕನ ದರ್ಪ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಎಚ್.ಸಿ. ಮಹದೇವಪ್ಪ, ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಯನ್ನ ಸೌಜನ್ಯದಿಂದ ಕೇಳಬೇಕು ಎಂದಿದ್ದಾರೆ. ಜನರು ಸಂಯಮದಿಂದ ಇರಬೇಕು, ಅಧಿಕಾರಿಗಳು ಜನರ ಸಮಸ್ಯೆಗಳನ್ನು ಸೌಜನ್ಯದಿಂದ ಕೇಳಬೇಕು, ಬಗೆಹರಿಸೋದನ್ನ ಮಾಡಿಕೊಡ್ಬೇಕು. ಬಟ್ ಅಧಿಕಾರಿಗಳು ಸ್ವಲ್ಪ ವಿವೇಚನೆ ಬಳಸಬೇಕು. ಶಿಡ್ಲಘಟ್ಟ ಪ್ರಕರಣದ ಬೆನ್ನಲ್ಲೇ ಸಿಎಂ ತವರಿನಲ್ಲೂ ಈ ರೀತಿ ಘಟನೆ ನಡೆದಿರೋದು ತೀವ್ರ ಚರ್ಚೆಗೀಡಾಗಿದೆ. ಸಿಎಂ ಕ್ಷೇತ್ರದಲ್ಲೇ ಹೀಗಾದ್ರೆ ಹೇಗೆ ಅಂತ ಪ್ರಶ್ನೆ ಎತ್ತಿದ್ದಾರೆ. ಆದಷ್ಟು ಬೇಗ ಪೊಲೀಸರು ಇಂತಹ ಕೃತ್ಯಗಳಿಗೆ ಕಡಿವಾಣ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.